ಶಾಂತಿ. ಮುರಳಿಯ ದಿನಾಂಕ 23/2/2026. ಪ್ರಾತಃ ಮುರಳಿ ಬಾಪ್ದಾದ ಮಧುಬನ. ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ಈ ಸಂಗಮ ಯುಗ ಹತ್ತುವ ಕಲೆಯ ಯುಗವಾಗಿದೆ. ಇದರಲ್ಲಿ ಎಲ್ಲರ ಕಲ್ಯಾಣವಾಗುವುದು. ಆದ್ದರಿಂದ ಹೇಳಲಾಗುವುದು, ನಿಮ್ಮ ಹತ್ತುವ ಕಲೆಯಿಂದ ಸರ್ವರ ಕಲ್ಯಾಣವಾಗುವುದು. ಪ್ರಶ್ನೆ: ಬಾಬಾರವರು ಎಲ್ಲ ಬ್ರಾಹ್ಮಣ ಮಕ್ಕಳಿಗೆ ಬಹಳ ಶುಭಾಶಯಗಳನ್ನು ಕೊಡುತ್ತಾರೆ, ಏಕೆ? ಉತ್ತರ: ಏಕೆಂದರೆ ಬಾಬಾ ಹೇಳುತ್ತಾರೆ, ನೀವು ನನ್ನ ಮಕ್ಕಳು ಮನುಷ್ಯರಿಂದ ದೇವತೆಗಳಾಗುತ್ತೀರಾ. ತಾವು ಈಗ ರಾವಣನ ಪಂಜರದಿಂದ ಮುಕ್ತರಾಗುತ್ತೀರಾ. ತಾವು ಸ್ವರ್ಗದ ರಾಜ್ಯವನ್ನು ಪಡೆದುಕೊಳ್ಳುತ್ತೀರಾ. ಗೌರವಯುತವಾದ ತೆರುಗಡೆ ಹೊಂದುತ್ತೀರಾ. ನಾನು ಅಲ್ಲ. ಬಾಬಾ ಹೇಳ್ತಾರೆ, ನೀವು ಮಕ್ಕಳು ಇಷ್ಟೆಲ್ಲ ಪ್ರಾಪ್ತಿ ಮಾಡಿಕೊಳ್ತೀರಾ, ಆದರೆ ನಾನಲ್ಲ. ಆದ್ದರಿಂದ ಬಾಬಾರವರು ತಮಗೆ ಬಹಳ ಶುಭಾಶಯಗಳನ್ನು ಕೊಡುತ್ತಾರೆ. ತಾವು ಆತ್ಮರು ಪತಂಗಗಳಾಗಿದ್ದೀರಾ. ತಮ್ಮ ದಾರ ಶಿವತಂದೆಯ ಕೈಯಲ್ಲಿ ಇದೆ. ಬಾಬಾ ಹೇಳ್ತಾರೆ, ನಿಮ್ಮ ಜೀವನದ ದಾರ ನನ್ನ ಕೈಯಲ್ಲಿದೆ. ನಾನು ನಿಮ್ಮನ್ನು ಸ್ವರ್ಗದ ಮಾಲೀಕರನ್ನಾಗಿ ಮಾಡುತ್ತೇನೆ. ಗೀತೆ: ಕೊನೆಗೂ ಆ ದಿನ ಬಂದಿತು ಇಂದು. ಓಂ ಶಾಂತಿ. ಈ ಅಮರ ಕಥೆಯನ್ನು ಯಾರು ತಿಳಿಸುತ್ತಿದ್ದಾರೆ? ಅಮರ ಕಥೆ ಎಂದಾದರೂ ಹೇಳಿ, ಸತ್ಯನಾರಾಯಣನ ಕಥೆ ಎಂದಾದರೂ ಹೇಳಿ, ಮೂರನೆಯ ನೇತ್ರದ ಕಥೆ ಎಂದಾದರೂ ಹೇಳಿ. ಮೂರು ಮುಖ್ಯವಾಗಿರುವಂತಹದ್ದು. ಈಗ ತಾವು ಯಾರ ಸನ್ಮುಖದಲ್ಲಿ ಕುಳಿತಿದ್ದೀರಾ ಮತ್ತು ತಮಗೆ ಯಾರು ತಿಳಿಸುತ್ತಿದ್ದಾರೆ? ಸತ್ಸಂಗ ಅಂತೂ ಇವರೂ ಸಹ ಬ್ರಹ್ಮ ಬಾಬರವರು ಸಹ ಬಹಳಷ್ಟು ಮಾಡಿದ್ದಾರೆ. ಅಲ್ಲಂತೂ ಎಲ್ಲ ಮನುಷ್ಯರು ಕಣ್ಣಿಗೆ ಕಾಣುತ್ತಾರೆ. ಹೇಳ್ತಾರೆ, ಇಂತಹ ಸನ್ಯಾಸಿ ಕತೆ ತಿಳಿಸುತ್ತಾರೆ ಎಂದು ಶಿವಾನಂದ ಹೇಳುತ್ತಿದ್ದಾರೆ ಅಂತ ಹೇಳುತ್ತಾರೆ. ಭಾರತದಲ್ಲಿ ಅನೇಕ ಸತ್ಸಂಗಗಳಿವೆ. ಗಲ್ಲಿಯಲ್ಲೂ ಸತ್ಸಂಗವಿದೆ. ಮಾತೆಯರು ಸಹ ಪುಸ್ತಕವನ್ನು ತೆಗೆದುಕೊಂಡು ಕುಳಿತುಕೊಂಡು ಸತ್ಸಂಗ ಮಾಡುತ್ತಾರೆ. ಅಂದಾಗ ಅಲ್ಲಿ ಮನುಷ್ಯರಿಗೆ ಕಂಡು ಬರುತ್ತಾರೆ, ಇವ್ರು ಮಾಡ್ತಿದ್ದಾರೆ ಅಂತ ಕಾಣ್ತಾರೆ. ಆದರೆ ಇಲ್ಲಂತೂ ಅದ್ಭುತವಾದ ಮಾತು. ತಮ್ಮ ಬುದ್ಧಿಯಲ್ಲಿ ಯಾರಿದ್ದಾರೆ? ಪರಮಾತ್ಮ. ತಾವು ಹೇಳುತ್ತೀರಾ, ಈಗ ಬಾಬಾರವರು ಸನ್ಮುಖದಲ್ಲಿ ಬಂದಿದ್ದಾರೆ. ನಿರಾಕಾರ ಬಾಬಾ ನಮಗೆ ಓದಿಸುತ್ತಿದ್ದಾರೆ. ಮನುಷ್ಯರು ಹೇಳುತ್ತಾರೆ, ಅವರು ಈಶ್ವರ ಶಿವತಂದೆ ನಾಮರೂಪದಿಂದ ಭಿನ್ನ ಅಂತ ಹೇಳ್ತಾರೆ. ತಂದೆ ಹೇಳುತ್ತಾರೆ, ನಾಮರೂಪದಿಂದ ಭಿನ್ನವಾಗಿರುವ ಯಾವ ವಸ್ತುವೂ ಇಲ್ಲ. ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ, ಇಲ್ಲಿ ಯಾವುದೇ ಸಾಕಾರಿ ಮನುಷ್ಯರು ಓದಿಸುತ್ತಿಲ್ಲ. ಮತ್ತು ಎಲ್ಲಿಯೇ ಹೋದರೂ ಪೂರ್ತಿ ವಿಶ್ವದಲ್ಲಿ ಸಾಕಾರ ಮನುಷ್ಯರೇ ಓದಿಸುತ್ತಾರೆ. ಇಲ್ಲಂತೂ ಸುಪ್ರೀಂ ತಂದೆ ಇದ್ದಾರೆ. ಅವರಿಗೆ ನಿರಾಕಾರ ಗಾಡ್ ಫಾದರ್ ಎಂದು ಹೇಳಲಾಗುವುದು. ಆ ನಿರಾಕಾರ ತಂದೆ ಸಾಕಾರದಲ್ಲಿ ಕುಳಿತು ಓದಿಸುತ್ತಾರೆ. ಇದಂತೂ ಬಿಲ್ಕುಲ್ ಹೊಸ ಮಾತಾಗಿದೆ. ಜನ್ಮದ ನಂತರ ಜನ್ಮ ತಾವು ಕೇಳುತ್ತಾ ಬಂದಿದ್ದೀರಾ. ಇಲ್ಲಿ ಇಂತಹ ಪಂಡಿತರು ಗುರುಗಳಿದ್ದಾರೆಂದು ಅನೇಕರ ಹೆಸರುಗಳಿವೆ. ಭಾರತವಂತೂ ಬಹಳ ದೊಡ್ಡದು. ಏನೆಲ್ಲ ಕಲಿಸುತ್ತಾರೆ ತಿಳಿಸುತ್ತಾರೆ ಅದು ಮನುಷ್ಯರೇ ಶಿಷ್ಯರಾಗುತ್ತಾರೆ. ಅನೇಕ ಪ್ರಕಾರದ ಮನುಷ್ಯರಿದ್ದಾರೆ. ಇಂತಹವರು ತಿಳಿಸುತ್ತಾರೆಂದು ಸದಾ ಶರೀರದ ಹೆಸರನ್ನು ತೆಗೆದುಕೊಳ್ಳಲಾಗುವುದು. ಭಕ್ತಿ ಮಾರ್ಗದಲ್ಲಿ ನಿರಾಕಾರ ಭಗವಂತನಿಗೆ ಕರೆಯುತ್ತಾರೆ, ಏ ಪತಿತ ಪಾವನ ಬನ್ನಿ ಎಂದು. ತಂದೆಯೇ ಬಂದು ಮಕ್ಕಳಿಗೆ ತಿಳಿಸುತ್ತಾರೆ, ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ, ಕಲ್ಪವೂ ಪೂರ್ತಿ ಪ್ರಪಂಚ ಏನು ಪತಿತ ಆಗಿದೆ. ಆತ್ಮನನ್ನು ಪಾವನ ಮಾಡುವಂತಹವರು ಒಬ್ಬರೇ ನಿರಾಕಾರ ತಂದೆ. ತಾವು ಇಲ್ಲಿ ಯಾರೆಲ್ಲ ಕುಳಿತಿದ್ದೀರಾ, ನಿಮ್ಮಲ್ಲಿಯೂ ಸಹ ಕೆಲವು ಮಕ್ಕಳಿದ್ದಾರೆ, ಕೆಲವರು ಪಕ್ಕ ಇದ್ದಾರೆ. ಏಕೆಂದರೆ ಅರ್ಧ ಕಲ್ಪ ತಾವು ದೇಹಾಭಿಮಾನಿಗಳಾಗಿದ್ದೀರಾ. ಈಗ ದೇಹಿ ಅಭಿಮಾನಿ ಈ ಜನ್ಮದಲ್ಲಿಯೇ ಆಗಬೇಕು. ನಿಮ್ಮ ದೇಹದಲ್ಲಿ ಇರುವಂತಹ ಯಾವ ಆತ್ಮ ಇದೆ, ಆತ್ಮನಿಗೆ ಪರಮಾತ್ಮ ಕುಳಿತು ತಿಳಿಸುತ್ತಿದ್ದಾರೆ. ಆತ್ಮವೇ ಸಂಸ್ಕಾರ ತೆಗೆದುಕೊಂಡು ಹೋಗುತ್ತದೆ. ಆತ್ಮ ಹೇಳುತ್ತೆ, ಕರ್ಮೇಂದ್ರಿಯಗಳ ಮೂಲಕ ನಾನು ಇಂತಹವರೆಂದು. ಆದರೆ ಆತ್ಮ ಅಭಿಮಾನಿಯಂತೂ ಯಾರೂ ಆಗಿಲ್ಲ. ತಂದೆ ತಿಳಿಸುತ್ತಾರೆ, ಯಾರು ಈ ಭಾರತದಲ್ಲಿ ಸೂರ್ಯವಂಶಿ ಚಂದ್ರವಂಶದವರಾಗಿದ್ದರೋ ಅವರೇ ಈ ಸಮಯದಲ್ಲಿ ಬಂದು ಬ್ರಾಹ್ಮಣರಾಗುತ್ತಾರೆ, ಅನಂತರ ದೇವತೆಗಳಾಗುತ್ತಾರೆ.
ಮನುಷ್ಯರು ದೇಹಾಭಿಮಾನದಲ್ಲಿರುವ ಅಭ್ಯಾಸಿಗಳಾಗಿದ್ದಾರೆ. ದೇಹಿ ಅಭಿಮಾನಿಯಾಗಿರುವುದನ್ನು ಮರೆತಿದ್ದಾರೆ. ಆದ್ದರಿಂದ ತಂದೆ ಗಳಿಗೆಗೂ ಹೇಳುತ್ತಾರೆ, ದೇಹಿ ಅಭಿಮಾನಿ ಆಗಿರಿ. ಆತ್ಮವೇ ಭಿನ್ನ ಭಿನ್ನ ವಸ್ತ್ರಗಳನ್ನು ಧರಿಸಿ ಪಾತ್ರ ಅಭಿನಯಿಸುತ್ತೆ. ಈ ಶರೀರ ಆತ್ಮನಿಗೆ ಕರ್ಮೇಂದ್ರಿಯಗಳು. ಈಗ ತಂದೆ ಮಕ್ಕಳಿಗೆ ಹೇಳುತ್ತಾರೆ, ಮನ್ಮನಾಭವ. ಬಾಕಿ ಕೇವಲ ಗೀತೆ ಓದುವುದರಿಂದ ಯಾರು ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ಳುವುದಿಲ್ಲ. ತಮಗೆ ಈ ಸಮಯದಲ್ಲಿ ತ್ರಿಕಾಲದ ಜ್ಞಾನ ಸಿಕ್ಕಿದೆ. ತಂದೆ ತಮ್ಮನ್ನು ತ್ರಿಕಾಲದರ್ಶಿಯನ್ನಾಗಿ ಮಾಡಿದ್ದಾರೆ. ಹಗಲು ರಾತ್ರಿಯ ವ್ಯತ್ಯಾಸವಾಗಿದೆ. ತಂದೆ ತಿಳಿಸುತ್ತಾರೆ, ನಾನು ನಿಮಗೆ ರಾಜಯೋಗವನ್ನು ಕಲಿಸುತ್ತಿದ್ದೇನೆ. ಶ್ರೀಕೃಷ್ಣ ಅಂತೂ ಸತ್ಯಯುಗದ ರಾಜಕುಮಾರ ಆಗಿದ್ದಾರೆ. ಯಾರು ಸೂರ್ಯವಂಶಿ ದೇವತೆಗಳಾಗಿದ್ದರೂ ಅವರಲ್ಲಿ ಯಾವ ಜ್ಞಾನವೂ ಇರುವುದಿಲ್ಲ. ಜ್ಞಾನವಂತೂ ಪ್ರಾಯಲೋಪವಾಗುವುದು. ಜ್ಞಾನ ಇರುವುದೇ ಸದ್ಗತಿಗಾಗಿ. ಸತ್ಯಯುಗದಲ್ಲಿ ದುರ್ಗತಿಯಲ್ಲಿ ಯಾರೂ ಇರುವುದಿಲ್ಲ. ಅದಾಗಿದೆ ಸತ್ಯಯುಗ. ಈಗ ಕಲಿಯುಗ. ಭಾರತದಲ್ಲಿ ಮೊದಲು ಸೂರ್ಯವಂಶಿ 8 ಜನ್ಮ ಪಡೆದುಕೊಳ್ತಾರೆ. ಅನಂತರ ಚಂದ್ರವಂಶದವರು 12 ಜನ್ಮ ಪಡೆಯುತ್ತಾರೆ. ಈ ಒಂದು ಜನ್ಮ ಈಗ ನಿಮ್ಮದು ಎಲ್ಲದಕ್ಕಿಂತ ಒಳ್ಳೆಯ ಜನ್ಮವಾಗಿದೆ. ತಾವು ಪ್ರಜಾಪಿತ ಬ್ರಹ್ಮಮುಖ ವಂಶಾವಳಿ ಆಗಿದ್ದೀರಾ. ಇದಾಗಿದೆ ಸರ್ವೋತ್ತಮ ಧರ್ಮ. ದೇವತಾ ಧರ್ಮ ಸರ್ವೋತ್ತಮ ಧರ್ಮ ಎಂದು ಹೇಳುವುದಿಲ್ಲ. ಬ್ರಾಹ್ಮಣ ಧರ್ಮ ಎಲ್ಲದಕ್ಕಿಂತ ಶ್ರೇಷ್ಠವಾಗಿದೆ. ದೇವತೆಗಳಂತೂ ಪ್ರಾರಬ್ಧವನ್ನು ಭೋಗಿಸುತ್ತಾರೆ. ಈ ಕಾಲದಲ್ಲಿ ಬಹಳಷ್ಟು ಜನ ಸಮಾಜ ಸೇವಕರಿದ್ದಾರೆ. ನಿಮ್ಮದು ಆತ್ಮೀಕ ಸರ್ವಿಸ್ ಆಗಿದೆ. ಅವರದ್ದು ಶಾರೀರಿಕ ಸೇವೆ ಮಾಡ್ತಾರೆ. ಆತ್ಮಿಕ ಸರ್ವೀಸು ಒಂದೇ ಬಾರಿ ಆಗುವುದು. ಮೊದಲು ಈ ಸಮಾಜ ಸೇವಕರು ಇರಲಿಲ್ಲ. ರಾಜ ರಾಣಿ ರಾಜ್ಯ ಮಾಡುತ್ತಿದ್ದರು. ಸತ್ಯಯುಗದಲ್ಲಿ ದೇವಿ ದೇವತೆಗಳಿರುತ್ತಾರೆ. ತಾವೇ ಪೂಜ್ಯರಾಗಿದ್ದೀರಿ. ಅನಂತರ ತಾವೇ ಪೂಜಾರಿಗಳಾಗಿದ್ದೀರಾ. ಲಕ್ಷ್ಮೀನಾರಾಯಣ ದ್ವಾಪರದಲ್ಲಿ ಯಾವಾಗ ವಾಮ ಮಾರ್ಗದಲ್ಲಿ ಹೋಗುತ್ತಾರೆ ಆಗ ಮಂದಿರಗಳನ್ನು ನಿರ್ಮಾಣ ಮಾಡುತ್ತಾರೆ. ಮೊಟ್ಟ ಮೊದಲು ಶಿವನ ಮಂದಿರ ನಿರ್ಮಾಣ ಮಾಡುತ್ತಾರೆ. ಅದಾಗಿದೆ ಸರ್ವರ ಸದ್ಗತಿದಾತ ಶಿವ ತಂದೆಯ ಮಂದಿರ. ನಂತರ ಪೂಜೆ ಮಾಡ್ತಾರೆ. ಮಂದಿರ ನಿರ್ಮಾಣ ಮಾಡ್ತಾರೆ, ಪೂಜೆ ಮಾಡ್ತಾರೆ. ಶಿವ ತಂದೆಯೇ ಆತ್ಮಗಳನ್ನು ನಿರ್ವಿಕಾರಿಗಳನ್ನಾಗಿ ಮಾಡಿದ್ರು ಅಲ್ವಾ. ಅನಂತರ ದೇವತೆಗಳ ಪೂಜೆ ಆಗತ್ತೆ. ಮೊದಲು ಶಿವನ ಪೂಜೆ, ಅನಂತರ ದೇವತೆಗಳ ಪೂಜೆ ಆಗುವುದು. ತಾವೇ ಪೂಜ್ಯರಾಗಿದ್ದೀರಿ, ಅನಂತರ ಪೂಜಾರಿಗಳಾಗಿದ್ದೀರಾ. ಬಾಬಾ ತಿಳಿಸುತ್ತಾರೆ, ಚಕ್ರವನ್ನು ನೆನಪು ಮಾಡುತ್ತಾ ಇರಿ. ಮೆಟ್ಟಿಲನ್ನು ಇಳಿಯುತ್ತಾ ಏಕದಮ್ ನೆಲದಲ್ಲಿ ಬಂದು ಬಿದ್ದಿದ್ದೀರಾ. ಈಗ ನಿಮ್ಮದು ಹತ್ತುವ ಕಲೆಯಾಗಿದೆ. ಹೇಳ್ತಾರೆ, ಹತ್ತುವ ಕಲೆ ನಿಮ್ಮದಾದರೆ ಎಲ್ಲರದ್ದು ಕಲ್ಯಾಣವಾಗುವುದು. ಪೂರ್ತಿ ಪ್ರಪಂಚದ ಮನುಷ್ಯ ಮಾತ್ರರದು ಈಗ ಹತ್ತುವ ಕಲೆ ಬಾಬಾ ಮಾಡ್ತಾ ಇದ್ದಾರೆ. ಪತಿತ ಪಾವನ ತಂದೆಯೇ ಬಂದು ಎಲ್ಲರನ್ನೂ ಪಾವನ ಮಾಡುತ್ತಾರೆ. ಯಾವಾಗ ಸತ್ಯಯುಗ ಇತ್ತು ಆಗ ಹತ್ತುವ ಕಲೆ ಇತ್ತು. ಬಾಕಿ ಎಲ್ಲರೂ ಆತ್ಮರು ಮುಕ್ತಿಧಾಮದಲ್ಲಿ ಇರುತ್ತಾರೆ. ಯಾವಾಗ ದೇವತೆಗಳು ಸ್ವರ್ಗದಲ್ಲಿರುತ್ತಾರೆ ಆಗ ಬಾಕಿ ಎಲ್ಲ ಆತ್ಮರು ಪರಮಧಾಮದಲ್ಲಿ ಇರುತ್ತಾರೆ. ತಂದೆ ಕುಳಿತು ತಿಳಿಸುತ್ತಾರೆ, ಮಧುರಾತಿ ಮಧುರ ಮಕ್ಕಳೇ, ನನ್ನ ಜನ್ಮ ಭಾರತದಲ್ಲಿಯೇ ಆಗುವುದು. ಶಿವ ತಂದೆ ಬಂದಿದ್ದಾರೆ, ಗಾಯನವೂ ಇದೆ. ಈಗ ಪುನಃ ತಂದೆ ಬಂದಿದ್ದಾರೆ. ಇದಕ್ಕೆ ಹೇಳಲಾಗತ್ತೆ ರಾಜಸ್ವ ಅಶ್ವಮೇಧ ಅವಿನಾಶಿ ರುದ್ರ ಜ್ಞಾನ ಯಜ್ಞ. ಸ್ವರಾಜ್ಯವನ್ನು ಪಡೆಯಲು ಯಜ್ಞವನ್ನು ರಚಿಸಲಾಗುವುದು. ವಿಘ್ನಗಳು ಬೀಳುತ್ತವೆ, ಈಗಲೂ ಬೀಳುತ್ತಿವೆ. ಮಾತೆಯರ ಮೇಲೆ ಅತ್ಯಾಚಾರವಾಗುವುದು. ಹೇಳ್ತಾರೆ, ಬಾಬಾ ನಮ್ಮನ್ನು ರಕ್ಷಿಸಿ ಎಂದು. ಇವರು ನಮ್ಮನ್ನು ಬಿಡ್ತಾ ಇಲ್ಲ, ಬಾಬಾ ನಮ್ಮನ್ನು ಕಾಪಾಡಿ ಅಂತ ಕರೀತಾರೆ. ಬಾಬಾ ನಮ್ಮ ರಕ್ಷಣೆ ಮಾಡಿ ಅಂತ ತೋರಿಸ್ತಾರೆ. ದ್ರೌಪದಿಯ ರಕ್ಷಣೆ ಆಯಿತು ಅಂತ ತೋರಿಸುತ್ತಾರೆ. ದ್ರೌಪದಿಯನ್ನು ರಕ್ಷಿಸಲಾಯಿತೆಂದು. ಈಗ ತಾವು 21 ಜನ್ಮಗಳಿಗಾಗಿ ಬೇಹದ್ದಿನ ತಂದೆಯಿಂದ ಆಸ್ತಿ ಪಡೆಯಲು ಬಂದಿದ್ದೀರಾ. ನೆನಪಿನ ಯಾತ್ರೆಯಲ್ಲಿದ್ದು ತಮ್ಮನ್ನು ತಾವು ಪವಿತ್ರ ಮಾಡಿಕೊಳ್ಳಿ. ನಂತರ ವಿಕಾರದಲ್ಲಿ ಹೋದರೆ ಸಮಾಪ್ತಿ, ಏಕದಮ್ ಬಿದ್ದು ಹೋಗುತ್ತೀರಾ. ಆದ್ದರಿಂದ ತಂದೆ ಹೇಳುತ್ತಾರೆ, ಅವಶ್ಯವಾಗಿ ಪವಿತ್ರರಾಗಿರಬೇಕು. ಯಾರು ಕಲ್ಪದ ಮೊದಲು ಪವಿತ್ರವಾಗಿದ್ದರೋ ಅವರೇ ಪವಿತ್ರತೆಯ ಪ್ರತಿಜ್ಞೆ ಮಾಡುತ್ತಾರೆ.
ನಂತರ ಕೆಲವರು ಪವಿತ್ರವಾಗಿರುತ್ತಾರೆ, ಕೆಲವರು ಪವಿತ್ರವಾಗಿರುವುದಿಲ್ಲ. ಮುಖ್ಯ ಮಾತಾಗಿದೆ ನೆನಪಿನದು. ನೆನಪು ಮಾಡಬೇಕು, ಪವಿತ್ರವಾಗಿರಬೇಕು, ಸ್ವದರ್ಶನ ಚಕ್ರವನ್ನು ತಿರುಗಿಸುತ್ತಾ ಇರಬೇಕು. ಆಗ ಶ್ರೇಷ್ಠ ಪದವಿ ಪಡೆಯುತ್ತೀರಾ. ವಿಷ್ಣುವಿನ 2 ರೂಪ ರಾಜ್ಯ ಮಾಡ್ತಾರಲ್ವ, ಲಕ್ಷ್ಮೀನಾರಾಯಣ. ಆದರೆ ವಿಷ್ಣುವಿಗೆ ಶಂಕು ಚಕ್ರವನ್ನು ಏನು ತೋರಿಸಿದ್ದಾರೆ ಅದು ದೇವತೆಗಳಿಗೆ ಇರಲಿಲ್ಲ, ಲಕ್ಷ್ಮೀನಾರಾಯಣರಿಗೆ ಇರಲಿಲ್ಲ. ವಿಷ್ಣುವಂತೂ ಸೂಕ್ಷ್ಮವತನದಲ್ಲಿ ಇರುತ್ತಾರೆ, ಅವರಿಗೆ ಚಕ್ರದ ಜ್ಞಾನದ ಅವಶ್ಯಕತೆ ಇರುವುದಿಲ್ಲ. ಅಲ್ಲಿ ಮೂವಿ ಭಾಷೆ ನಡೆಯುತ್ತೆ, ಅಂದರೆ ಸನ್ನೆಯ ಭಾಷೆ. ಈಗ ತಾವು ತಿಳಿದುಕೊಂಡಿದ್ದೀರಾ, ನಾವು ಶಾಂತಿಧಾಮದಲ್ಲಿ ಇರುವವರಾಗಿದ್ದೇವೆ. ಅದಾಗಿದೆ ನಿರಾಕಾರಿ ಪ್ರಪಂಚ. ಈಗ ಆತ್ಮ ಯಾವ ವಸ್ತುವಾಗಿದೆ ಅದನ್ನು ಸಹ ಮನುಷ್ಯರು ತಿಳಿದುಕೊಂಡಿಲ್ಲ. ಹೇಳುತ್ತಾರೆ ಆತ್ಮನೇ ಪರಮಾತ್ಮ. ಆತ್ಮನಿಗಾಗಿ ಹೇಳುತ್ತಾರೆ ಒಂದು ಹೊಳೆಯುವ ನಕ್ಷತ್ರ ಭ್ರುಕುಟಿಯ ಮಧ್ಯದಲ್ಲಿ ಇರುತ್ತದೆ ಎಂದು. ಈ ನೇತ್ರಗಳಿಂದ ನೋಡಲಾಗುವುದಿಲ್ಲ. ಬಲೆ ಯಾರು ಎಷ್ಟೇ ಪ್ರಯತ್ನ ಮಾಡಬಹುದು, ಶೀಶೆ ಅದೆಲ್ಲ ಬಂದ್ ಮಾಡಿ ಇಟ್ಟಿದ್ರು ನೋಡಲಿಕ್ಕೆ ಅಂತ, ಆತ್ಮ ಹೇಗೆ ಹೊರಗೋಗುತ್ತೆ ನೋಡಬೇಕು ಅಂತ ಪ್ರಯತ್ನ ಮಾಡಿದ್ರು. ಆದರೆ ಯಾರಿಗೂ ಗೊತ್ತಾಗಲಿಲ್ಲ ಆತ್ಮ ಏನಾಗಿದೆ, ಹೇಗೆ ಹೊರಗೆ ಬರುತ್ತೆ, ಯಾರಿಗೂ ಗೊತ್ತಾಗಲಿಲ್ಲ. ಬಾಕಿ ಇಷ್ಟಂತೂ ಹೇಳ್ತಾರೆ, ಆತ್ಮ ನಕ್ಷತ್ರದಂತೆ ಇದೆ. ದಿವ್ಯ ದೃಷ್ಟಿ ಇಲ್ಲದೆ ಆತ್ಮನನ್ನು ನೋಡಲಾಗುವುದಿಲ್ಲ. ಭಕ್ತಿ ಮಾರ್ಗದಲ್ಲಿ ಅನೇಕರಿಗೆ ಸಾಕ್ಷಾತ್ಕಾರವಾಗುವುದು. ಬರೆಯಲಾಗಿದೆ, ಅರ್ಜುನನಿಗೆ ಸಾಕ್ಷಾತ್ಕಾರವಾಯಿತು, ಅಖಂಡ ಜ್ಯೋತಿಯ ಸಾಕ್ಷಾತ್ಕಾರ. ಅರ್ಜುನ ಹೇಳಿದ್ರು ನಾನು ಸಹನೆ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಎಂದು. ತಂದೆ ತಿಳಿಸುತ್ತಾರೆ, ಇಷ್ಟು ತೇಜೋಮಯ ಭಗವಂತ ಏನೂ ಇಲ್ಲ, ಭಗವಂತ ಜ್ಯೋತಿ ರೂಪ ಆಗಿದ್ದಾರೆ. ಹೀಗೆ ಆತ್ಮ ಬಂದು ಶರೀರದಲ್ಲಿ ಪ್ರವೇಶ ಮಾಡುತ್ತೆ, ಗೊತ್ತೇ ಆಗೋದಿಲ್ಲ. ಈಗ ತಾವು ತಿಳಿದುಕೊಂಡಿದ್ದೀರಾ ಬಾಬಾರವರು ಹೇಗೆ ಪ್ರವೇಶ ಮಾಡಿ ಮಾತನಾಡುತ್ತಾರೆ. ಆತ್ಮವು ಬಂದು ಮಾತನಾಡತ್ತೆ. ಇದು ಸಹ ಡ್ರಾಮಾದಲ್ಲಿ ನಿಗದಿಯಾಗಿದೆ. ಇದರಲ್ಲಿ ಯಾವುದೇ ಶಕ್ತಿಯ ಮಾತು, ತಾಕತ್ತಿನ ಮಾತಂತೂ ಇಲ್ಲ. ಆತ್ಮ ಏನು ಶರೀರ ಬಿಟ್ಟು ಹೋಗೋದಿಲ್ಲ. ಇದು ಸಾಕ್ಷಾತ್ಕಾರದ ಮಾತು, ಅದ್ಭುತವಾದ ಮಾತಲ್ವಾ. ತಂದೆ ಹೇಳುತ್ತಾರೆ, ನಾನು ಸಹ ಸಾಧಾರಣ ತನುವಿನಲ್ಲಿ ಬಂದಿದ್ದೇನೆ. ಆತ್ಮನನ್ನು ಕರೀತಾರೆ ಅಲ್ವಾ. ಮೊದಲು ಆತ್ಮಗಳನ್ನು ಕರೆದು ಅವರನ್ನು ಕೇಳುತ್ತಾ ಇದ್ರು. ಈಗಂತೂ ತಮೋ ಪ್ರಧಾನರಾಗ್ಬಿಟ್ಟಿದ್ದಾರೆ. ಬಾಬಾ ಬರ್ತಾರೆ ಏತಕ್ಕಾಗಿ ಅಂದರೆ ಪತಿತರನ್ನ ಪಾವನ ಮಾಡಲು. ಹೇಳ್ತಾರೆ 84 ಜನ್ಮ ಆತ್ಮ ಪಡೆಯುತ್ತೆ ಎಂದು. ಅಂದಾಗ ತಿಳಿದುಕೊಳ್ಳಬೇಕು, ಯಾರು ಮೊದಲು ಬರುತ್ತಾರೆ ಅವರು ಅವಶ್ಯವಾಗಿ 84 ಜನ್ಮಗಳನ್ನು ಪಡೆದುಕೊಳ್ಳುತ್ತಾರೆ. ಭಕ್ತಿ ಮಾರ್ಗದಲ್ಲಿ ಲಕ್ಷಾಂತರ ವರ್ಷಗಳೆಂದು ಬರೆದಿದ್ದಾರೆ. ಈಗ ತಂದೆ ತಿಳಿಸುತ್ತಾರೆ, ನಿಮ್ಮನ್ನು ಸ್ವರ್ಗದಲ್ಲಿ ಕಳುಹಿಸಿದ್ದೆ, ನೀವೇ ಹೋಗಿ ರಾಜ್ಯ ಮಾಡಿದ್ದೀರಿ. ನೀವು ಭಾರತವಾಸಿಗಳು ಸ್ವರ್ಗದಲ್ಲಿ ಹೋಗುತ್ತೀರಾ. ರಾಜಯೋಗವನ್ನು ಕಲಿಸಲಾಗುವುದು ಸಂಗಮ ಯುಗದಲ್ಲಿ. ತಂದೆ ಹೇಳುತ್ತಾರೆ, ನಾನು ಕಲ್ಪದ ಸಂಗಮ ಯುಗದಲ್ಲಿ ಬರುತ್ತೇನೆ. ಗೀತೆಯಲ್ಲಿ ಯುಗೆ ಯುಗೆ ಎಂಬ ಅಕ್ಷರವನ್ನು ಬರೆದಿದ್ದಾರೆ. ಈಗ ತಾವು ತಿಳಿದುಕೊಂಡಿದ್ದೀರಾ, ನಾವು ಮೆಟ್ಟಿಲಿನ ಚಿತ್ರವನ್ನು ಹೇಗೆ ಇಳಿಯುತ್ತೇವೆ, ಹತ್ತುತ್ತೇವೆ, ಹೇಗೆ ಹತ್ತುವ ಕಲೆ ಮತ್ತು ಇಳಿಯುವ ಕಲೆ. ಈಗ ಇದು ಸಂಗಮ ಯುಗವಾಗಿದೆ, ಸರ್ವರ ಹತ್ತುವ ಕಲೆಯ ಯುಗ. ಎಲ್ಲರೂ ಹತ್ತುತ್ತಾರೆ, ಎಲ್ಲರೂ ಮೇಲಿಂದ ಕೆಳಗೆ ಬಂದಿದ್ದಾರೆ. ಈಗೆಲ್ಲರೂ ಮೇಲೆ ಹೋಗಬೇಕು, ಮತ್ತು ತಾವು ಸ್ವರ್ಗದಲ್ಲಿ ಪಾತ್ರ ಮಾಡಲು ಬರುತ್ತೀರಾ. ಸತ್ಯಯುಗದಲ್ಲಿ ಬೇರೆ ಯಾವುದೇ ಧರ್ಮ ಇರುವುದಿಲ್ಲ. ಅದಕ್ಕೆ ಹೇಳಲಾಗತ್ತೆ ನಿರ್ವಿಕಾರಿ ಪ್ರಪಂಚ ಎಂದು. ನಂತರ ದೇವಿ ದೇವತೆಗಳು ವಾಮ ಮಾರ್ಗದಲ್ಲಿ ಹೋಗಿ ವಿಕಾರಿಗಳಾಗುತ್ತಾರೆ. ಯಥಾ ರಾಜ ರಾಣಿ ತಥಾ ಪ್ರಜಾ. ಬಾಬಾ ತಿಳಿಸುತ್ತಾರೆ, ಏ ಭಾರತವಾಸಿಗಳೇ, ನೀವು ನಿರ್ವಿಕಾರಿ ಪ್ರಪಂಚದಲ್ಲಿ ಇದ್ದೀರಿ. ಈಗ ವಿಕಾರಿ ಪ್ರಪಂಚದಲ್ಲಿ ಬಂದಿದ್ದೀರಾ. ಅನೇಕ ಧರ್ಮಗಳಿವೆ, ಬಾಕಿ ಒಂದು ದೇವಿ ದೇವತಾ ಧರ್ಮ ಇಲ್ಲ. ಅವಶ್ಯವಾಗಿ ಯಾವಾಗ ಇರುವುದಿಲ್ಲ, ಆಗ ತಂದೆ ಬರುತ್ತಾರೆ ಸ್ಥಾಪನೆ ಮಾಡಲು. ತಂದೆ ಹೇಳುತ್ತಾರೆ, ನಾನು ಬ್ರಹ್ಮರವರ ಮೂಲಕ ಆದಿ ಸನಾತನ ದೇವಿ ದೇವತಾ ಧರ್ಮವನ್ನು ಸ್ಥಾಪನೆ ಮಾಡುತ್ತೇನೆ. ಇಲ್ಲಿಯೇ ಮಾಡಲಾಗುವುದು ಅಲ್ವಾ, ಸೂಕ್ಷ್ಮವತನದಲ್ಲಂತೂ ಮಾಡುವುದಿಲ್ಲ. ಬರೆಯಲಾಗಿದೆ ಬ್ರಹ್ಮರವರ ಮೂಲಕ ಆದಿ ಸನಾತನ ದೇವಿ ದೇವತಾ ಧರ್ಮವನ್ನು ರಚಿಸಲಾಗುವುದೆಂದು. ಈ ಸಮಯದಲ್ಲಿ ತಮಗೆ ಪಾವನರೆಂದು ಹೇಳುವುದಿಲ್ಲ,
ಪಾವನರಾಗುತ್ತಿದ್ದೀರಾ. ಸಮಯವಂತೂ ಇಡಿಸುತ್ತೆ ಅಲ್ವಾ? ಪತಿತರಿಂದ ಪಾವನ ಹೇಗಾಗೋದು? ಇದು ಯಾವುದೇ ಶಾಸ್ತ್ರಗಳಲ್ಲಿ ಇಲ್ಲ. ವಾಸ್ತವದಲ್ಲಿ ಮಹಿಮೆ ಒಬ್ಬ ತಂದೆಯದಾಗಿದೆ. ಆ ತಂದೆಯನ್ನು ಮರೆತಿರುವ ಕಾರಣದಿಂದಾಗಿ ಎಲ್ಲರೂ ಅನಾಥರಾಗಿದ್ದಾರೆ, ಯುದ್ಧ ಮಾಡುತ್ತಿರುತ್ತಾರೆ. ಮತ್ತೆ ಹೇಳುತ್ತಾರೆ ಎಲ್ಲರೂ ಸೇರಿ ಒಂದು ಹೇಗಾಗುವುದೆಂದು. ಸಹೋದರರಲ್ವ ಎಲ್ಲರೂ. ಬಾಬರೂರಂತೂ ಅನುಭವಿ ಇದ್ದಾರೆ. ಭಕ್ತಿಯಲ್ಲಿಯೂ ಇವರು ಪೂರ್ತಿ ಭಕ್ತಿ ಮಾಡಿದ್ದಾರೆ. ಬ್ರಹ್ಮ ಬಾಬಾ ಪೂರ್ಣ ಭಕ್ತಿ ಮಾಡಿದ್ದಾರೆ. ಎಲ್ಲರಿಗಿಂತ ಅಧಿಕ ಗುರುಗಳನ್ನು ಇವರೇ ಇಟ್ಕೊಂಡಿದ್ರು ಬ್ರಹ್ಮ ಬಾಬಾ. ಈಗ ತಂದೆ ಹೇಳುತ್ತಾರೆ ಈ ಎಲ್ಲವನ್ನು ಬಿಟ್ಟು ಬಿಡಿ. ಶಿವ ತಂದೆ ಹೇಳುತ್ತಿದ್ದಾರೆ ಈಗ ನಾನು ನಿಮಗೆ ಸಿಕ್ಕಿದ್ದೇನೆ, ಸರ್ವರ ಸದ್ಗತಿ ದಾತ, ಒಬ್ಬ ಸತ್ಯಶ್ರೀ ಅಕಾಲ ಎಂದು ಹೇಳಲಾಗುವುದು. ಮನುಷ್ಯರು ಅರ್ಥವನ್ನು ತಿಳಿದುಕೊಂಡಿಲ್ಲ, ಬಹಳಷ್ಟು ಓದುತ್ತಿರುತ್ತಾರೆ. ತಂದೆ ತಿಳಿಸುತ್ತಾರೆ ಈಗ ಎಲ್ಲರೂ ಪತಿತರಾಗಿದ್ದಾರೆ, ನಂತರ ಪಾವನ ಪ್ರಪಂಚವಾಗುವುದು. ಭಾರತವೇ ಅವಿನಾಶಿಯಾಗಿದೆ, ಇದು ಯಾರಿಗೂ ಗೊತ್ತಿಲ್ಲ. ಎಂದಿಗೂ ಭಾರತದ ವಿನಾಶ ಆಗುವುದಿಲ್ಲ, ಎಂದಿಗೂ ಪ್ರಳಯವೂ ಆಗುವುದಿಲ್ಲ. ಇದನ್ನು ತೋರಿಸಿದ್ದಾರೆ ಸಾಗರದಲ್ಲಿ ಅರಳೆಲೆಯ ಮೇಲೆ ಶ್ರೀಕೃಷ್ಣ ತೇಲಿ ಬಂದರೆಂದು. ಈಗ ಅರಳೆಲೆಯ ಮೇಲೆ ಮಗು ಹೇಗೆ ಬರಲು ಸಾಧ್ಯ? ತಂದೆ ಹೇಳುತ್ತಾರೆ ನೀವು ಗರ್ಭದಿಂದ ಜನ್ಮ ಪಡೆಯುತ್ತೀರಾ ಆರಾಮವಾಗಿ, ಬಹಳ ಆರಾಮದಿಂದ. ಅಲ್ಲಿ ಗರ್ಭ ಮಹಲ್ ಎಂದು ಹೇಳಲಾಗುವುದು. ಅದು ಗರ್ಭ ಜೈಲಿ. ಪ್ರಪಂಚದಲ್ಲಿ ಗರ್ಭ ಜೈಲಿದೆ. ಸತ್ಯಯುಗದಲ್ಲಿ ಗರ್ಭ ಮಹಲ್ ಇರುತ್ತದೆ. ಸತ್ಯಯುಗದಲ್ಲಿ ಗರ್ಭ ಮಹಲ್. ಆತ್ಮನಿಗೆ ಮೊದಲೇ ಸಾಕ್ಷಾತ್ಕಾರವಾಗುವುದು. ಈ ಶರೀರ ಬಿಟ್ಟು ಮತ್ತೊಂದು ಶರೀರವನ್ನು ಪಡೆದುಕೊಳ್ಳುತ್ತೇವೆ ಎಂದು. ಅಲ್ಲಿ ಆತ್ಮ ಅಭಿಮಾನಿಯಾಗಿರುತ್ತೇವೆ. ಮನುಷ್ಯರಂತೂ ರಚಯಿತನನ್ನು ತಿಳಿದುಕೊಂಡಿಲ್ಲ, ರಚನೆಯ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿಲ್ಲ. ಈಗ ತಾವು ತಿಳಿದುಕೊಂಡಿದ್ದೀರಾ, ತಂದೆ ಜ್ಞಾನ ಸಾಗರ ಆಗಿದ್ದಾರೆ, ತಾವು ಮಾಸ್ಟರ್ ಸಾಗರರಾಗಿದ್ದೀರಾ, ತಾವು ಮಾತೆಯರು ನದಿಗಳಾಗಿದ್ದೀರಾ. ಈ ಗೋಪ ಜ್ಞಾನ ಸರೋವರ ಆಗಿದ್ದಾರೆ. ಇವರು ಜ್ಞಾನ ನದಿಗಳು. ಅಕ್ಕಂದ್ರೆಲ್ಲ ಜ್ಞಾನ ನದಿಗಳು, ಅಣ್ಣಂದಿರು ಜ್ಞಾನ ಸರೋವರ ಅಂತಾರೆ ಬಾಬರವರು. ಪ್ರವೃತ್ತಿ ಮಾರ್ಗ ಬೇಕು ಅಲ್ವಾ? ನಿಮ್ಮದು ಪವಿತ್ರ ಪ್ರವೃತ್ತಿ ಆಶ್ರಮವಾಗಿತ್ತು, ಈಗ ಪತಿತವಾಗಿದೆ. ಬಾಬಾ ಹೇಳುತ್ತಾರೆ ಸದಾ ನೆನಪಿಟ್ಟುಕೊಳ್ಳಿ, ನಾನು ಆತ್ಮ ಆಗಿದ್ದೇನೆ. ಒಬ್ಬ ತಂದೆಯನ್ನು ನೆನಪು ಮಾಡಬೇಕು. ತಂದೆ ಆಜ್ಞೆ ಮಾಡುತ್ತಿದ್ದಾರೆ, ಮಕ್ಕಳೇ ಯಾವುದೇ ದೇಹದಾರಿಯನ್ನು ನೆನಪು ಮಾಡಬೇಡಿ. ಈ ಕಣ್ಣುಗಳಿಂದ ಏನೆಲ್ಲ ನೋಡುತ್ತೀರಾ ಅದೆಲ್ಲವೂ ಸಮಾಪ್ತಿಯಾಗುವುದು. ಆದ್ದರಿಂದ ತಂದೆ ಹೇಳುತ್ತಾರೆ ಮನ್ಮನಾಭವ ಮಧ್ಯಾಜಿ ಭವ. ಈ ಸ್ಮಶಾನವನ್ನು ಮರೆಯುತ್ತಾ ಹೋಗಿ. ಮಾಯೆಯ ಬಿರುಗಾಳಿಗಳಂತೂ ಬಹಳಷ್ಟು ಬರುತ್ತವೆ, ಇದಕ್ಕೆ ಹೆದರಬೇಡಿ. ಬಹಳ ಬಿರುಗಾಳಿ ಬರುವುದು, ಆದರೆ ಕರ್ಮೇಂದ್ರಿಯಗಳಿಂದ ಕೆಟ್ಟ ಕರ್ಮವನ್ನು ಮಾಡಬಾರದು. ಯಾವಾಗ ತಾವು ತಂದೆಯನ್ನು ಕರೆಯುತ್ತೀರಾ ಆಗ ಬಿರುಗಾಳಿಗಳು ಬರುತ್ತವೆ. ಈ ನೆನಪಿನ ಯಾತ್ರೆ ಒಂದೇ ಬಾರಿ ಆಗುವುದು. ಅದಾಗಿದೆ ಮೃತ್ಯುಲೋಕದ ಯಾತ್ರೆಗಳು, ಇದಾಗಿದೆ ಅಮರಲೋಕದ ಯಾತ್ರೆ. ಈಗ ತಂದೆ ಹೇಳುತ್ತಾರೆ ಯಾವುದೇ ದೇಹದಾರಿಯನ್ನು ನೆನಪು ಮಾಡಬಾರದು. ಮಕ್ಕಳೇ, ಶಿವ ಜಯಂತಿಯದು ಎಷ್ಟೆಲ್ಲ ನೀವು ಪತ್ರಗಳನ್ನು ಕಳುಹಿಸಿದ್ದೀರಾ, ಸಂದೇಶ ಕಳುಹಿಸಿದ್ದೀರಾ. ಬಾಬಾ ಹೇಳ್ತಾರೆ ತತತ್ವಂ. ನೀವು ಮಕ್ಕಳಿಗೂ ಸಹ ತಂದೆ ಶುಭಾಶಯಗಳನ್ನು ಕೊಡುತ್ತಾರೆ. ವಾಸ್ತವದಲ್ಲಿ ತಮಗೆ ಶುಭಾಶಯಗಳು, ಏಕೆಂದರೆ ಮನುಷ್ಯರಿಂದ ದೇವತೆಗಳು ತಾವೇ ಆಗುತ್ತೀರಾ. ನಂತರ ಯಾರು ಪಾಸ್ವಿತಾನರಾಗುತ್ತಾರೆ ಅವರಿಗೆ ಜಾಸ್ತಿ ಅಂಕಗಳು, ಮತ್ತಷ್ಟು ನಂಬರ್ ಸಿಗತ್ತೆ. ತಂದೆ ತಮಗೆ ಶುಭಾಶಯ ಕೊಡುತ್ತಾರೆ. ಈಗ ತಾವು ರಾವಣನ ಪಂಜರದಿಂದ ಮುಕ್ತರಾಗುತ್ತೀರಾ. ಎಲ್ಲ ಆತ್ಮರು ಪತಂಗಗಳಾಗಿದ್ದಾರೆ. ಎಲ್ಲರ ದಾರ ತಂದೆಯ ಕೈಯಲ್ಲಿ ಇದೆ. ಅವರು ಎಲ್ಲರನ್ನ ಕರೆದುಕೊಂಡು ಹೋಗುತ್ತಾರೆ. ಸರ್ವರ ಸದ್ಗತಿ ದಾತ ತಂದೆಯಾಗಿದ್ದಾರೆ. ಆದರೆ ತಾವು ಸ್ವರ್ಗದ ರಾಜ್ಯವನ್ನು ಪಡೆಯಲು ಪುರುಷಾರ್ಥ ಮಾಡುತ್ತಿದ್ದೀರಾ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಪ್ ದಾದಾರವರಿಗೆ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ. ಫಸ್ಟ್ ಪಾಯಿಂಟು,
ಪಾಸ್ವಿತಾನರಾಗಲು ಒಬ್ಬ ತಂದೆಯನ್ನು ನೆನಪು ಮಾಡಬೇಕು. ಯಾವುದೇ ದೇಹದಾರಿಯನ್ನು ನೆನಪು ಮಾಡಬಾರದು. ಈ ಕಣ್ಣುಗಳಿಗೆ ಏನೆಲ್ಲ ಕಾಣುತ್ತಿದೆ ಅದನ್ನು ನೋಡುತ್ತಿದ್ದರೂ ಸಹ ನೋಡಬಾರದು. 2ನೇ ಪಾಯಿಂಟು, ನಾವು ಅಮರಲೋಕದ ಯಾತ್ರೆಯಲ್ಲಿ ಹೋಗುತ್ತಿದ್ದೇವೆ. ಆದ್ದರಿಂದ ಮೃತ್ಯುಲೋಕದ ಯಾವ ನೆನಪು ಇರಬಾರದು. ಈ ಕರ್ಮೇಂದ್ರಿಯಗಳಿಂದ ಯಾವುದೇ ವಿಕರ್ಮ ಮಾಡಬಾರದು. ಈ ಗಮನವಿಟ್ಟುಕೊಳ್ಳಬೇಕು. ವರದಾನ: ತಮ್ಮ ಶಿಕ್ಷಣದ ಸ್ವರೂಪದ ಮೂಲಕ ಶಿಕ್ಷಣ ಕೊಡುವಂತಹ ಶಿಕ್ಷಣ ಸಂಪನ್ನ ಯೋಗ್ಯ ಶಿಕ್ಷಕರಾಗಿರಿ. ತಮ್ಮ ಶಿಕ್ಷಣ ಸ್ವರೂಪದ ಮೂಲಕ ಶಿಕ್ಷಣ ಕೊಡುವಂತಹ ಶಿಕ್ಷಣ ಸಂಪನ್ನ ಯೋಗ್ಯ ಶಿಕ್ಷಕರಾಗಿರಿ. ವರದಾನದ ವಿಶ್ಲೇಷಣೆ: ಯೋಗ್ಯ ಶಿಕ್ಷಕರೆಂದು ಯಾರಿಗೆ ಹೇಳಲಾಗುವುದೆಂದರೆ ಯಾರು ತಮ್ಮ ಶಿಕ್ಷಣ ಸ್ವರೂಪದ ಮೂಲಕ ಶಿಕ್ಷಣವನ್ನು ಕೊಡುತ್ತಾರೆ. ಅವರ ಸ್ವರೂಪವೇ ಶಿಕ್ಷಣ ಸಂಪನ್ನವಾಗಿರುತ್ತೆ. ಅವ್ರು ನೋಡೋದು, ನಡೆಯೋದು, ಅದರಿಂದಲೂ ಕೂಡ ಬೇರೆಯವರಿಗೆ ಶಿಕ್ಷಣ ಸಿಗತ್ತೆ. ಹೇಗೆ ಸಾಕಾರ ರೂಪದಲ್ಲಿ ಹೆಜ್ಜೆ ಹೆಜ್ಜೆಗೂ ಪ್ರತಿ ಕರ್ಮ ಶಿಕ್ಷಕನ ರೂಪದಲ್ಲಿ ಪ್ರಾಕ್ಟಿಕಲಲ್ಲಿ ನೋಡಿದ್ದೀರಾ. ಬೇರೆ ಶಬ್ದಗಳಲ್ಲಿ ಚರಿತ್ರೆ ಎಂದು ಹೇಳಲಾಗುವುದು. ಯಾರಿಗಾದರೂ ವಾಣಿಯ ಮೂಲಕ ಶಿಕ್ಷಣ ಕೊಡುವಂಥದ್ದು ಕಾಮನ್ ಮಾತಾಗಿದೆ. ಆದರೆ ಎಲ್ಲರೂ ಅನುಭವವನ್ನು ಬಯಸುತ್ತಾರೆ. ಅಂದಾಗ ತಮ್ಮ ಶ್ರೇಷ್ಠ ಕರ್ಮ, ಶ್ರೇಷ್ಠ ಸಂಕಲ್ಪದ ಶಕ್ತಿಯಿಂದ ಅನುಭವ ಮಾಡಿಸಿರಿ. ಸ್ಲೋಗನ್: ಸಂಕಲ್ಪಗಳ ಸಿದ್ಧಿ ಪ್ರಾಪ್ತಿ ಮಾಡಿಕೊಳ್ಳಲು ಆತ್ಮಿಕ ಶಕ್ತಿಯ ಆರುವಿಕೆಯನ್ನು ತುಂಬಿಕೊಳ್ಳುತ್ತಾ ಹೋಗಿ. ಸಂಕಲ್ಪಗಳ ಸಿದ್ಧಿ ಪ್ರಾಪ್ತಿ ಮಾಡಿಕೊಳ್ಳಲು ಆತ್ಮನ ಶಕ್ತಿಯ ಇಂಧನವನ್ನು, ಆರುವಿಕೆಯನ್ನು ತುಂಬಿಕೊಳ್ಳುತ್ತಾ ಹೋಗಿ. ಅವ್ಯಕ್ತ ಇಶಾರೆ: ಏಕತೆ ಮತ್ತು ವಿಶ್ವಾಸದ ವಿಶೇಷತೆಯ ಮೂಲಕ ಸಫಲತಾ ಸಂಪನ್ನರಾಗಿರಿ. ಸಂಘಟನೆಯನ್ನು ಏಕತೆಯ ಸೂತ್ರದಲ್ಲಿ ಬಂಧಿಸಲು ಮಾತುಗಳ ಶಕ್ತಿಯ ಮೇಲೆ ವಿಶೇಷ ಗಮನ ಕೊಡಿ. ವಾಣಿ: ನಿಮ್ಮ ಮಾತುಗಳು ಸದಾ ನಿರ್ಮಲವಾಗಿರಲಿ. ಕಡಿಮೆ ಮಾತನಾಡಿರಿ, ನಿಧಾನವಾಗಿ ಮಾತನಾಡಿರಿ, ಮಧುರವಾಗಿ ಮಾತನಾಡಿರಿ. ಸಮ್ಮಾನಜನಕ, ಗೌರವಪೂರ್ಣವಾದಂತಹ ಮಾತುಗಳನ್ನೇ ಮಾತನಾಡಿರಿ. ಇಲ್ಲಿಯವರೆಗೆ ಸಾಧಾರಣ ಮಾತುಗಳು ಜಾಸ್ತಿ ಇವೆ. ಈಗ ಅಲೌಕಿಕ ಮಾತುಗಳಿರಲಿ, ಫರಿಷ್ಠೆಗಳ ಮಾತುಗಳಿರಲಿ. ಪ್ರತಿ ಮಾತು ಮಧುರವಾಗಿರಲಿ. ಈಗ ಈ ಮಾತುಗಳ ಮೇಲೆ ಅಂಡರ್ಲೈನ್ ಮಾಡಿಕೊಳ್ಳಿ. ಆಗ ಪ್ರತ್ಯಕ್ಷತೆ ಆಗುವುದು. ಓಂ ಶಾಂತಿ.